ಇನ್ನು ಈ ಇಲಾಖೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹಗರಣಗಳ ಮೇಲೆ ಹಗರಣ. ಅಯ್ಯೋ, ಒಂದ ಎರಡ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನ ಸಾಕಾಗಲ್ಲ. ಸ್ವತಃ ಸಚಿವರು ರಾಜೀನಾಮೆ ಕೊಡಬೇಕು, ಆದರೆ ಕೊಡ್ತಾನೆ ಇಲ್ಲ. ಮುಖ್ಯಮಂತ್ರಿಗಳು ಅವ್ರ ಸಪೋರ್ಟಿಗೆ ನಿಂತುಬಿಟ್ಟಿದ್ದಾರೆ. ನೋಡಿ, ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಸಿಕ್ಕಾಪಟ್ಟೆ ಕಟ್ಟುನಿಟ್ಟಿನ ಕ್ರಮನ ಕೈಗೊಂಡಿದ್ದಾರೆ ಅಲ್ಲಿನ ಸರ್ಕಾರಗಳು. ಆದರೆ ನಮ್ಮ ರಾಜ್ಯದಲ್ಲಿ ಹಂಗಿಲ್ವೇ? ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಈ ಬಾರ್ಗಳ ನಂಬರ್ಸ್ ಜಾಸ್ತಿ ಆಗ್ತಾ ಇದೆಯೇ? ಇಲಾಖೆಯಲ್ಲಿ ಹಗರಣಗಳ ಮೇಲೆ ಹಗರಣಗಳು ನಡೀತಾನೆ ಇದೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮದ್ಯ ಮಾರಾಟ ಮಾಡೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಹುಡುಕಬೇಕಲ್ಲ, ಅಲ್ಲೆಲ್ಲ ಹುಡುಕಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಹಂಗಿಲ್ಲ. ಹುಡುಕೋದೇ ಬೇಡ, ನೀವು ಹುಡುಕೋದೇ ಬೇಡ. ಸುಮ್ಮನೆ ಹಿಂಗೆ ಕಣ್ಣಿಗೆ ಮೇಲೆ ಎತ್ತಿದ್ರೆ ಸಾಕು, ನಿಮ್ಮ ಕಣ್ಣಿಗೊಂದು ಬಾರಂಗಡಿ ಕಾಣುತ್ತೆ. ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಹೆಂಗಾಗೋಗಿದೆ ಅಂದರೆ, ಬೆಂಗಳೂರಿನ ಯುವಕರ ಸ್ಥಿತಿಗತಿನ ನೀವು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಕ್ಕಂಥ ತಾಯಂದಿರು ಮತ್ತು ತಂದೆಯಂದಿರು ಅವ್ರ ಪಾಪ ಭಯ ಪಡ್ತಾರೆ ಬೆಂಗಳೂರಿಗೆ ಮಕ್ಕಳನ್ನ ಕಳಿಸೋದಕ್ಕೆ, ಎಜುಕೇಷನ್ಗೂ ಕೆಲಸಕ್ಕೋ. ಯಾಕೆಂದರೆ ಹಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ಇವತ್ತು ಬೆಂಗಳೂರಿನ ಪರಿಸ್ಥಿತಿ, ಬೆಂಗಳೂರಲ್ಲಂತೂ ವಿಪರೀತ ಇದೆ ವೀಕ್ಷಕರೇ. ಯಾರೆಲ್ಲ ಬೆಂಗಳೂರಿನಲ್ಲಿದ್ದಾರೆ ಬಹುಶಃ ಅವ್ರಿಗೆ ಗಮನಕ್ಕಿದಿರ್ಬೋದು. ಬಹುಶಃ ಬೆಂಗಳೂರಿನಲ್ಲಿ ಇಲ್ಲದೇ ಇರ್ತಕ್ಕಂಥ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ನಾಗರಿಕರು ಏನಿದ್ದೀರಿ ಅವ್ರ ಗಮನಕ್ಕೆ ಬೆಂಗಳೂರನ್ನ ನೋಡದೇ ಇರ್ತಕ್ಕಂಥವ್ರು, ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಬಾರ್ಗಳಿದ್ದಾವೆ. ಒಂದೊಂದು ಗಲ್ಲಿನಲ್ಲಿ 2-3 ಬಾರ್ಗಳನ್ನು ಓಪನ್ ಮಾಡಿ ಇವ್ರು ಇಟ್ಕೊಂಡಿದ್ದಾರೆ. ಅದು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ನಿನ್ನೆಷ್ಟು ನಾವು ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತಾಡಿದ್ವಿ. ಇಂದಿರಾ ಕ್ಯಾಂಟೀನಲ್ಲಿ ಸರಿಯಾಗಿ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬೆಳಗಿನ ತಿಂಡಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಬಾರ್ಗಳು ಮಾತ್ರ ಬೆಳಗ್ಗೆನೇ ಓಪನ್ ಆಗ್ತವೆ. ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ಓಪನ್ ಆಗೋಕ್ಕೆ ಬಿಡಲ್ಲ ಬಿಡಿ. ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನೋ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಆದರೆ ಟೈಮಿಂಗ್ ಕೊಟ್ಟಿದ್ದಾರೆ. ರಾತ್ರಿ ಎಷ್ಟೊತ್ತಾದರೂ ಮುಚ್ಚೋದಿಲ್ಲ. ದಿನಪೂರ್ತಿ ಕುಡ್ಕೊಂಡು ಬಿದ್ದಿರ್ತಕ್ಕಂತಹ ರಸ್ತೆಗಳ ಮೇಲೆ ಬಿದ್ದಿರ್ತಕ್ಕಂಥದ್ದಂತ ನಾವು ನೋಡಿದ್ದೀವಿ. ಯಾರ್ಯಾರೋ ವಯಸ್ಸಾದಂಥವರಲ್ಲ, ಎಲ್ಲ ಯುವಕರು, ಈ ದೇಶದ ಭವಿಷ್ಯ ಅಂತ ಕರೆಸಿಕೊಳ್ಳುವಂಥ ಯುವಕರು, ಕೆಲಸಕ್ಕೆ ಹೋಗುವಂಥ ಯುವಕರು. ಇನ್ನೊಂದು ವಿಚಾರ ಏನು ಅಂದರೆ ವೀಕ್ಷಕರೇ, ಸಮಯ ಮೀರಿರುತ್ತೆ, ನಿರ್ದಿಷ್ಟವಾಗಿ ಸಮಯ ಮೀರಿರುತ್ತೆ. ಆದರೂ ಸಹ ಇವರೇನು ಮಾಡ್ತಿದ್ದಾರೆ ಅಂದರೆ, ಹಿಂದ್ಗಡೆ ಚಿಕ್ಕದಾಗೊಂದು ಡೋರ್ ಥರ, ಕಿಯಾಸ್ಕ್ ಥರ ಓಪನ್ ಮಾಡಿಕೊಂಡು, ಡೋರ್ ಥರ ಓಪನ್ ಮಾಡಿಕೊಂಡು ಅದರಲ್ಲಿ ಇವರು ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಇದೆ. ಇದೆಲ್ಲ ಗೊತ್ತಿಲ್ವಾ ಅಧಿಕಾರಿಗಳಿಗೆ, ಪೊಲೀಸರಿಗೆ ಗೊತ್ತಿಲ್ವಾ? ಗೊತ್ತಿರುತ್ತೆ, ಅವ್ರಿಗೆ ಮಾಮೂಲಿ ಹೋಗೋದು ಹೋಗ್ತಾ ಇರುತ್ತೆ. ಅದಕ್ಕೆ ಈ ರೀತಿಯಂಥ ಪರಿಸ್ಥಿತಿ. ಒಂದ್ಸಲ ಅಧಿಕಾರಿನೋ ಅಥವಾ ಪೊಲೀಸ್ ಅಧಿಕಾರಿನೋ ಯಾರೋ ಒಬ್ಬರು ತಮ್ಮ ಮಗನೋ ಮಗಳನ್ನೋ ಆ ಬಾರ್ ಅಂಗಡಿಯಲ್ಲಿ ಆ ಮದ್ಯವನ್ನು ತಗೊಳ್ತಾ ಇರ್ತಕ್ಕಂಥ ಸ್ಥಿತಿಲಿ ನೋಡಿಬಿಟ್ರೆ ಆವಾಗ ಅವ್ರಿಗೆ ಗೊತ್ತಾಗೋದು ತಾವು ಎಷ್ಟು ದೊಡ್ಡ ಅನಾಹುತ ಮಾಡಿದ್ದೀವಿ, ಎಷ್ಟು ದೊಡ್ಡ ತಪ್ಪನ್ನು ಮಾಡಿಟ್ಟಿದ್ದೀವಿ ಇವತ್ತು ಸಮಾಜದಲ್ಲಿ ಅಂತ. ಇವತ್ತು ಯಾವ ಬಾರ್ಗಳಿಂದ ಇವರು ಲಂಚ ತಗೊಂಡೋಗಿ ಮನೆಗೆ ಮಕ್ಕಳಿಗೆ ಕೊಡ್ತಾ ಇರ್ತಾರೋ ಪಾಕೆಟ್ ಮನಿ ಅಂತ, ಅದೇ ಪಾಕೆಟ್ ಮನಿನ ದುಡ್ಡು ತಗೊಂಬಂದ್ಬಿಟ್ಟು ಆ ಮಕ್ಕಳು ಅದೇ ಬಾರ್ನಲ್ಲಿ ಕುಡಿತಾ ಇರ್ತವೆ. ಅದು ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ. ಸರ್ಕಾರಗಳು ಸ್ವಾಸ್ಥ್ಯ ಸಮಾಜವನ್ನು, ಒಂದು ಆರೋಗ್ಯ ಸಮಾಜವನ್ನು ಕಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕು. ಯುವಕರ ಬದುಕಿಗೆ ಒಂದು ಬುನಾದಿಯನ್ನು ಹಾಕ್ಕೊಡ್ಬೇಕು. ಬೇಸಿಕ್ಕು ಎಜುಕೇಷನ್ನೇ ಸರಿ ಇಲ್ಲ ನಮ್ಮ ರಾಜ್ಯದಲ್ಲಿ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೆಂಗಿದೆ? ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ. ನೀವು ಕ್ವಾಲಿಟಿ ಎಜುಕೇಷನ್ ಎಲ್ಲಿ ಕೊಡ್ತಾ ಇದ್ರಿ? ಇವತ್ತು ಸೆಕೆಂಡ್ PUC ಎಕ್ಸಾಮ್ ನಡೀತಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಕ್ಕಳೆಲ್ಲರೂ ಸಹ ಪರೀಕ್ಷೆ ಬರೀತಾ ಇದ್ದಾರೆ, ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದಾರೆ ಮಕ್ಕಳು. ಪಾಪ ಆ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳೇನಿದ್ದಾರೆ, ಆ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಒಂದು ಎಜುಕೇಷನ್ ಕೊಡ್ಲಿಕ್ಕೆ ನಿಮ್ಮ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಒಂದಷ್ಟು ಜಿಲ್ಲೆಗಳು ರಿಸಲ್ಟ್ ಬಂದರೆ ಸಾಕು ಭಯ ಆಗುತ್ತೆ ನಮಗೆ. ಹಿಂದುಳಿದ ಜಿಲ್ಲೆ, ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಜಿಲ್ಲೆ, ಎಜುಕೇಷನಲ್ಲೂ ಸಹ ಹಿಂದುಳಿಯುತ್ತೆ ಅನ್ನೋದಾದರೆ ಮತ್ತಿನ್ಯಾವಾಗ ಆ ಜಿಲ್ಲೆ ಮುಂದೆ ಬರೋದು ಅಂತ. ಮತ್ತಿನ್ಯಾವಾಗ ನೋಡಿ, ಈ ಕಲಬುರಗಿನೋ ಯಾದಗಿರಿನೋ ಎಲ್ಲ ಜಿಲ್ಲೆಗಳು, ನಮ್ಮ ರಾಯಚೂರು ಜಿಲ್ಲೆ, ಇವೆಲ್ಲ ಸಾಮಾಜಿಕವಾಗಿ ಮತ್ತು ಆರ್ಥಿಕ ಸ್ಥಿತಿಗತಿಯಲ್ಲಿ ಹಿಂದುಳಿದಿದ್ದಾವೆ. ಅಭಿವೃದ್ಧಿ ಅನ್ನುವಂಥದ್ದು ಬರೀ ಚಿಕ್ಕಿಯಾಗಿದೆ. ರಾಜಕಾರಣಿಗಳು ಸುಮ್ಮನೆ ನಾಮಕಾವಸ್ಥೆಗೆ ಅಲ್ಲಿ ಆಯ್ಕೆ ಆಗ್ತಾರೆ.